ಸ್ವಾಮಿಗಳ ಮೇಲೆ ಅದು ಇನ್ನೊಂದು, ಎಲ್ಲರೂ ಚಪ್ಪಲಿ ಹಾಕೊಂಡು ಬಂದರು ಒಳಗಡೆ. ಇದು ಪುಣ್ಯ ಸ್ಥಳ, ಧ್ಯಾನ ಮಾಡುವಂಥ ಸ್ಥಳ. ಯಾರು ಬಂದಿರಲಿಲ್ಲ. ಈ ಅಕ್ಕನ ಸಂಬಂಧಿಕರೆಲ್ಲ ಬಂದುಬಿಟ್ಟು ಚಪ್ಪಲಿ ಹಾಕೊಂಡು ಹೋದ್ರು. ಅದು ಕೂಡ ವಿಡಿಯೋ ಇದೆ, ಅವ್ರ ಹತ್ರ ಇದೆ, ಅದು ಕೂಡ ಮಾಡಿದ್ದಾರೆ, ವಿಡಿಯೋ ಎಲ್ಲ ಹಾಕೊಂಡು ಮಾಡಿದ್ದಾರೆ. ಯಾಕೆ ಅವರಿಗೂ ಕೂಡ ಕೆಟ್ಟ ಭಾಷೆಯಲ್ಲಿ ಬೈದಿದ್ದಾರೆ. ಅವರೊಂದೇ ಹೇಳಿದರು, ಇಲ್ಲಿ ಆದ ಕಾರಣ ಆಯ್ತು ಗುರುಗಳೇ, ಎಲ್ಲ ಗೊತ್ತಿಲ್ಲದ ಬಂದಿದ್ದು ನಮ್ಮ ಕಡೆ ಆಗ್ತಿದ್ದಾರೆ, ಇವರನ್ನು ಯಾರನ್ನು ಸ್ವಾಮಿಗಳನ್ನು ಬೈಯೋದು ಬಿಡು, ಅವ್ರ ಹತ್ರ ಸುಳಿಲಿಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅವರು ತುಂಬ ನೊಂದಿದ್ದಾರೆ, ಈ ವಿಚಾರದಲ್ಲಿ ತುಂಬ ನೊಂದಿದ್ದಾರೆ ಅವರು. ಇಷ್ಟು ಘಟನೆಗಳು ನಡೆಯಿತು. ಆಮೇಲೆ ನಾನು ಇಲ್ಲಿಂದ ಹಾಸ್ಪಿಟ್ಲಿಗೆ ಅಂತ ಹೋಗಿ ಎಲ್ಲ ಚೆಕಪ್ ಮಾಡಿದರು ಇಲ್ಲಿ. ಮತ್ತು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೋಸ್ಕರ ಆರುಡ ಭಾರತಿಗಳ ಮಠಕ್ಕೆ ಹೋಗಿ ಇಲ್ಲೆಲ್ಲ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ತುಂಬ ದಂಗೆ ಎಬ್ಬಿಸಿಬಿಟ್ಟಿದ್ರು. ಇದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತು ನಿಮಗೆ ಗೊತ್ತಿರ್ಬೋದು, ನಮ್ಮ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಬಾಂಗ್ಲಾದೇಶದ ಯಾವ ರೀತಿ ಮುಸ್ಲಿಮ್ಸರು ಅಟ್ಯಾಕ್ ಮಾಡ್ತಾರೋ ಹಾಗೇ ನಮ್ಮಲ್ಲೇ ಈ ರೀತಿ ಇವರು ಮಾಡಿದ್ದು ತುಂಬ ಶೋಚನೀಯ. ಈ ಥರ ಮಾಡಬಾರದಿತ್ತು, ಇವರು ಈ ರೀತಿ ಮಾಡಿದ್ದಾರೆ. ಅದಕ್ಕೆ ಇದೆಲ್ಲವೂ ಆಸ್ತಿಗಾಗಿ ನಡೆದ ಘಟನೆ, ಆಸ್ತಿಗಾಗಿ ನಡೆದ ಘಟನೆ ಯಾವುದಕ್ಕಲ್ಲ. ಆಮೇಲೆ ನೋಡಿ, ಮಾರನೇ ದಿವಸನೇ ಅಮ್ಮ ನನಗೆ ಫೋನ್ ಮಾಡಿದ್ದಾರೆ, ಅದು ರೆಕಾರ್ಡ್ ಕೂಡ ಸಮೇತ ಇದೆ, ಅದನ್ನು ಕೂಡ ನಿಮಗೆ ನೋಡ್ಬೋದು. ಎಲ್ಲಿದ್ಯಪ್ಪ, ಹೇಗಿದ್ಯಪ್ಪ ಅಂತೇಳಿ. ಅವತ್ತಷ್ಟು ಇದು ಮಾಡಿದ್ರು ಕೂಡ ಇವರು ಯಾರು ಒಳ್ಳೆಯವರಲ್ಲ, ಇವರೆಲ್ಲ ಈ ರೀತಿ ಮಾಡಿದ್ದಾರೆ, ನಿನಗೆ ತೊಂದರೆ, ಅವರೇ ಯಾವತ್ತು ಒಳ್ಳೇದಾಗೋದು ತುಂಬ ಮಾತಾಡಿದ್ದಾರೆ. ಅದು ನಿಮಗೆ ಕೊಡ್ತೇನೆ, ಅದು ಕೂಡ ನೀವು ನೋಡ್ಬೋದು, ರೆಕಾರ್ಡ್ ಎಲ್ಲ ಇದೆ. ಏನು ಸಂಬಂಧ ಭಕ್ತರಿದ್ರು, ಯಾವುದೇ ಸಂಬಂಧ ಯಾರಿಗಿಲ್ಲ. ಈಗ ನಾನು ಹೇಗಿದ್ದೇನೋ ಹಾಗೆ ಅವರು ಕೂಡ ಭಕ್ತರು. ನನ್ನಲ್ಲಿ ಅದೇನೋ ನಂಬಿಕೆ ಇಟ್ಕೊಂಡಿದ್ರು ಮೊದಲಿಂದ. 5 ವರ್ಷ ನೋಡಿ, 5 ವರ್ಷ ನಾನಿದ್ದಾಗ ಇವ್ರ ಅಕ್ಕನವರು ಇವರು ಯಾಕೆ ಬಂದು ನಿಲ್ಲಿಲ್ಲ, ಅಮ್ಮನ ಸೇವೆ ಮಾಡಿಲ್ಲ, ಯಾರು ಸೇವೆ ಮಾಡಿಲ್ಲ. 2 ತಿಂಗಳು ಇದೆಲ್ಲ ಆದ್ಮೇಲೆ ಬಂದಿದ್ದಾರೆ. 2-3 ತಿಂಗಳಲ್ಲಿ ಎಲ್ಲ ಬಂದು ಸೇರ್ಕೊಂಡ್ರು, ಟಾರ್ಚರ್ ಕೊಡ್ಲಿಕ್ಕೆ ಹೋದ್ರು. ಪೀಠಾಧ್ಯಕ್ಷರ ಆದ ಮೇಲೆ ತದನಂತರ ಇವನ್ನೆಲ್ಲ ಅಂದ್ರೆ ಇನ್ನೂ ಒಂದು ನೋಡಿ, ಅವರ ಅಮ್ಮನ ಅಕ್ಕನವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಪಾರ್ಥ ಸತ್ಯನ ದೂರ್ತಾ ಇದ್ರು, ಅವನು ಸರಿ ಇಲ್ಲ, ಹಾಗಿಲ್ಲ, ಹೀಗೆ ಇಲ್ಲ ಅಂತೇಳಿ. ಇದು ಸ್ವಾಮಿಗಳಿಗೆ ಏನಾದರೂ ಬರೆದು ಕೊಡಮ್ಮ ಅಂತ ಹೇಳ್ತಾ ಇದ್ರು. ಅದು ಯಾಕೆ ಹಾಗಾಯ್ತು ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ಎಲ್ಲ ತಿರುಗಿಬಿಟ್ರು, ಎಲ್ಲ ತಿರುಗಿಬಿಟ್ರು. ಅವರು ಕೂಡ ಸಪೋರ್ಟ್ ಇತ್ತು ಒಂದು ಸಮಯದಲ್ಲಿ ನನಗೆ. ಯಾವಾಗ ಇದೆಲ್ಲ ನೋಡಿ, ಇನ್ನೊಂದು, ಈ ಪೂಜೆ ಇಲ್ಲಿ ನಡೆದ ಮೇಲೆ ನಾನೇ ಮಾತಾಡಿದ್ದೀನಿ ಅವ್ರ ಅಕ್ಕನ ಹತ್ರ. ಆಯ್ತಪ್ಪ, ಎಲ್ಲ ಒಳ್ಳೇದಾಗಲಿ, ಒಳ್ಳೇದು ಮಾಡು ಅಂತ ಹೇಳಿದ್ರು ಅವರ ಅಕ್ಕನ ಅಮ್ಮನವರು ಕೂಡ. ಆಮೇಲೆ ಏನಾಯಿತು ಗೊತ್ತಿಲ್ಲ. ಅದಕ್ಕೆ ಸೂತ್ರಧಾರಿ ಅಂತ ಇದು ಪಾರ್ಥಸಾರಥಿ ಮತ್ತು ಲಕ್ಷ್ಮೀನಾರಾಯಣ ಮತ್ತು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರಕಾಶ್ ಅಂತ ಇವರು ಇವತ್ತು ಕೂಡ ಹೆಣಿತಾ ಇದ್ದಾರೆ ಸ್ವಾಮಿಗಳು. ಅದು ಹೇಳಿದಾನೆ ಮೊದಲೇ, ಸ್ವಲ್ಪ ಹೆಣ್ಣು ಮಕ್ಕಳನ್ನೆಲ್ಲ ಇಲ್ಲಿ ಕರೆಸಿ ಅವರು ಬಂದು ಬಾಗಿಲು ಹಾಕಿಬಿಟ್ರೆ ನೀವು ಒಪ್ಪದಿದ್ದಾಗ ಏನು ಮಾಡ್ತಾರೆ ಸ್ವಾಮಿಗಳು, ಈ ಕ್ವಶನ್ ಅಮ್ಮನ ಹತ್ರನೇ ಕೇಳಿದ್ದಾರೆ. ಇಂಥದ್ದು ಸುಮಾರು ಬೇಡದ ವಿಚಾರಗಳೆಲ್ಲ ಮಾತಾಡಿದ್ದಾರೆ. ಈ ಕೆಟ್ಟ ಭಾಷೆ ಲಕ್ಷ್ಮೀನಾರಾಯಣ ಏನು ಮಾಡಿದೆ ಅಂತ ಹೇಳಿದ್ರೆ, ಹೌದು, ಈ ಅಮ್ಮನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಾನೇ ಫಸ್ಟ್ ಫೋನ್ ಮಾಡಿ ಆಂಬುಲೆನ್ಸ್ ಎಲ್ಲ ಕರೆಸಿದ್ದು. ಇವರಿಗೆ ಟ್ರಸ್ಟಿಗೆ ಹೇಳಿದೆ. ಆಗ ಈ ನಮ್ಮ ಸೀನಣ್ಣ ನಿಂತ್ಕೊಂಡು ಸಂಪೂರ್ಣ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ, ಯಾವ ಹಾಸ್ಪಿಟಲ್ ಜೈನ್ಸ್ ಹಾಸ್ಪಿಟ್ಲಿಗೆಲ್ಲ ಮಾತಾಡಿ, ಮತ್ತು ಇಮಿಡಿಯೇಟ್ಲಿ ಅವರು ಇದನ್ನು ಆಂಬುಲೆನ್ಸನ್ನು ಕರ್ಕೊಂಡು ಬಂದರು. ಆಂಬುಲೆನ್ಸ್ ಇಲ್ಲೇ ಇತ್ತು, ಎದುರುಗಡೆ ಬಂತು. ಅಷ್ಟೊತ್ತಿಗೆ ಅದು ಏನಾಗಿದೆ ಗೊತ್ತಿಲ್ಲ, ಆಂಬುಲೆನ್ಸ್ ಹೋಗೋಣ ಅಂತ ಇವರೆಲ್ಲ ಹೇಳಿದಾಗ, ಇಲ್ಲೆಲ್ಲ ಪಾರ್ಥಸಾರಥಿ ಬರಬೇಕು ಅಂತ ಅಮ್ಮ ಹೇಳಿದ್ರು, ಹಠ ಹೇಳಿದ್ರು. ಆಯಿತು ಅಂತೇಳಿ ಕಾದೆ. ಮತ್ತು ಅದು ಆಂಬುಲೆನ್ಸ್ ಹೋಗಿ ಬೇರೆ ಬಂತೇನೋ ಗೊತ್ತಿಲ್ಲ. ಹಾಗೆ ಆದಾಗ ಅಮ್ಮ ನನ್ನನ್ನು ಕರೆದ್ರು, ಫೋನ್ ಮಾಡಿದರು ನನಗೆ. ನೋಡಿ, ಆವಾಗಲೂ ನನಗೆ ಫೋನ್ ಮಾಡಿ ಬಾಪ ಅವರೇನೋ ಮಾತಾಡಬೇಕು ನಿನ್ನ ಹತ್ರ ಅಂತ ಹೇಳಿದರು. ಅಷ್ಟೊತ್ತಿಗೆ ನಮ್ಮ ಒಂದಿಬ್ಬರು ನನಗೆ ಸಹಾಯಕ್ಕಾಗಿ ಒಂದಿಬ್ಬರು ಬಂದಿದ್ದರು. ನರಸಿಂಹಮೂರ್ತಿ ಇರ್ಬೋದು, ಬೇರೆ ಯಾರು ಇರಲಿಲ್ಲ. ಯಾಕಂದರೆ ಇವರನ್ನೆಲ್ಲ ತಳ್ಳಿ ಹೊರಗಡೆ ಮಾಡಿದ್ರು, ಅವರು ಮಾತ್ರ ಇಬ್ಬರು ಇದ್ದರು. ಮತ್ತೆ ಬಂದರು ಇವರೆಲ್ಲ. ಮೇಲ್ಗಡೆ ಕರೆದಾಗ